ಅಂದರೆ ನೆನಪಾಗೋದು ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಕ್ಯಾರೆಟ್, ಸಕ್ಕರೆ, ಹಾಲು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಸಪ್ಪೆ ಕೋವಾ, ತುಪ್ಪ. ಫಸ್ಟ್ ಈಗ ಮೊದಲನೇದಾಗಿ ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಮೇಲ್ಗಡೆ ಇರೋಂಥ ಸಿಪ್ಪೆನ ಕ್ಲೀನಾಗಿ ಪೀಲ್ ಮಾಡಿಕೊಂಡು ತುರ್ಕೋಬೇಕು. ಆದಷ್ಟು ತಿನ್ನಾಗಿ ತುರ್ಕೋಬೇಕು. ದಪ್ಪ ದಪ್ಪ ಬಂದರೆ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬರೋದಿಲ್ಲ. ಆದಷ್ಟು ನೀವು ಈ ರೀತಿಯಾಗಿ ಸಣ್ಣದಾಗಿ ತುರ್ಕೋಬೇಕು. ಇಲ್ಲಿ ಒಂದು 6 ಕ್ಯಾರೆಟ್ ಇದೆ, ಅಥವಾ ಒಂದು ಕಪ್ಪಷ್ಟು ದೊಡ್ಡ ಬೌಲಷ್ಟು ಕ್ಯಾರೆಟ್. ಆದಷ್ಟು ಹಲ್ವಾ ಅಂತ ಹೇಳಿದಾಗ ಯಾವುದೇ ಸ್ವೀಟ್ ಡಿಶ್ ಮಾಡುವಾಗ ತಿಕ್ಕಾಗಿರೋಂಥ ಪಾತ್ರೆನ ಇಟ್ಕೋಬೇಕು. ಇಲ್ಲಿ ನಾನು ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿ ತಳ, ದಪ್ಪ ತಳ ಇರೋಂಥ ಪಾತ್ರೆನ ಇಟ್ಕೊಳ್ಳಿ. ಆವಾಗ ಹಲ್ವಾಗಳೆಲ್ಲ ಮಾಡಿದಾಗ ಪಾತ್ರೆಗೆ ಅಂಟೋದಿಲ್ಲ, ಇಲ್ಲಾಂದರೆ ಸುಮಾರೆಲ್ಲ ಅಂಟ್ಕೊಂಡ್ಬಿಡುತ್ತೆ ಪಾತ್ರೆಗೆ. ನಾನ್ ಸ್ಟಿಕ್ ಇದ್ದಾಗ ಮಾಡೋದಕ್ಕೆ ಈಸಿ. ಮೊದಲನೇದಾಗಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಗೋಡಂಬಿ ಹಾಗೂ ದ್ರಾಕ್ಷಿ ನಿಮ್ಮ ಚಾಯ್ಸ್, ಯಾವ ನಟ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಾದಾಮ್, ಪಿಸ್ತಾನು ಸಹ ಹಾಕ್ಕೋಬೋದು. ಇಲ್ಲಿ ನಾನು ಫಸ್ಟೀಗ ಗೋಡಂಬಿನ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ, ಸ್ವಲ್ಪ ಕೆಂಪಗೆ ಹುರಿದು ತೆಗೆದಿಟ್ಕೊಳ್ಳೋಣ ಒಂದು ಸೈಡ್ಗೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಹೆಲ್ದಿಯಾಗಿರುತ್ತೆ. ತುಪ್ಪ ಅದರಲ್ಲೇ ಇದೆ. ಈಗ ದ್ರಾಕ್ಷಿ, ಗೋಡಂಬಿ ಕರೆದಿರೋಂಥ ತುಪ್ಪದಲ್ಲಿ ಈಗ ನಾನು ತುರಿದಿರೋಂಥ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಫೈನ್ ಆಗಿ ಗ್ರೇಟ್ ಆಗಿರೋಂಥ ಕ್ಯಾರೆಟ್. ಈ ಸ್ಟೆಪ್ ಬಹಳ ಮುಖ್ಯ. ಕ್ಯಾರೆಟಲ್ಲಿರೋಂಥ ಹಸಿ ವಾಸನೆ ಹೋಗಬೇಕು. ಅದರಿಂದ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ಈಗ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ತುಪ್ಪ ಎಲ್ಲ ಡ್ರೈ ಔಟ್ ಆಗ್ತಾ ಇದೆ. ಮೀಡಿಯಮ್ ಫ್ಲೇಮ್, ಯಾವುದೇ ಸ್ವೀಟ್ ಮಾಡುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾಕಂದರೆ ಇದು ಕ್ಯಾರೆಟ್ ನಮಗೆ ಜಾಸ್ತಿ ಬ್ರೌನ್ ಎಲ್ಲ ಆಗಬಾರ್ದು ಅಥವಾ ಸೀದೋಗಬಾರ್ದು, ಹಸಿ ವಾಸನೆ ಹೋಗಬೇಕು. ಅಷ್ಟು ನೀವು ಹುರ್ಕೋಬೇಕು. ಹುರಿತಾ ನಿಮಗೆ ಅದೊಂದು ಹಸಿ ವಾಸನೆ ಹೋಗಿ ಒಂದು ಘಮ ಬರೋವರೆಗೂ ನೀವು ಇದನ್ನು ಹುರ್ಕೊಳ್ಳಿ. ಹುರಿದಿರ ಮಾಡಿದಾಗ ಅದೊಂಥರ ಹಸಿ ವಾಸನೆ ಇರುತ್ತೆ. ಹಲ್ವಾ ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ. ಇಷ್ಟು ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೇಬೇಕು. ಆಗ ನಾವು ಕ್ಯಾರೆಟ್ ಹಲ್ವಾ ತಿನ್ನೋವಾಗ ಅದೊಂದು ಒಳ್ಳೆಯ ಫ್ಲೇವರ್ ಆಗಲಿ, ಆ ಟೆಕ್ಸ್ಚರ್ ಆಗಲಿ ಎಲ್ಲನೂ ಅಷ್ಟೇ ನಾವು ಮಾಡೋಂಥ ಸ್ಟೆಪ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ತುಪ್ಪದಲ್ಲಿ ಚೆನ್ನಾಗಿ ನಾನು ಕ್ಯಾರೆಟ್ನ ಬಾಡಿಸ್ಕೊಂಡಿದ್ದೀನಿ. ಒಂದು ಒಳ್ಳೆ ಘಮ ಬರ್ತಾ ಇದೆ. ಈ ಪಾಯಿಂಟಲ್ಲಿ ಈಗ ನಾನು ಕ್ಯಾರೆಟ್ ಬೇಯಬೇಕು. ನಮಗೆ ಹಲ್ವಾ ಆಗಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಅದನ್ನು ನಾವೇನಿದೆ ಕ್ಯಾರೆಟ್ ಹಲ್ವಾನ ಹಾಲಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು 1 ಬೌಲ್ ಕ್ಯಾರೆಟ್ಗೆ 1 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ, ಕಡಿಮೆ ಆಯಿತು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಸೇರಿಸ್ಕೋಬೋದು. ಈಗ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಹಾಲಲ್ಲೇ ಚೆನ್ನಾಗಿ ಕ್ಯಾರೆಟ್ ಬೇಯಬೇಕು. ಆವಾಗಲೇ ಅದು ಟೇಸ್ಟಿಯಾಗಿರೋದು. ಮೀಡಿಯಮ್ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಈಗ ಕ್ಯಾರೆಟ್ನ ಬೇಯಿಸ್ಕೋತೀನಿ. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ನೋಡಿ, ಈಗ ಹಾಲು ಹಾಕಿ ನಾನು ಚೆನ್ನಾಗಿ ಕ್ಯಾರೆಟ್ನ ಬೇಯಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಹಾಲು ಇಂಗಬೇಕು. ಹಾಲು ಇಂಗದ ಮೇಲೆ ನಾವು ಸಕ್ಕರೆನ ಸೇರಿಸ್ಕೋಬೇಕು. ಹಾಲು ಕಂಪ್ಲೀಟಾಗಿ ಡ್ರೈ ಔಟ್ ಆಗಿದೆ ಅಂದರೆ ಕ್ಯಾರೆಟ್ ಬೆಂದಿದೆ. ಈಗ ನಮಗೆ ಈ ಪಾಯಿಂಟಲ್ಲಿ ಈಗ ನಾವು ಸಕ್ಕರೆನ ಸೇರಿಸ್ಕೋತೀವಿ. ಇಲ್ಲಿ 1 ಕಪ್ಪಷ್ಟು ನೀವು ಕ್ಯಾರೆಟ್ನ ತೊಗೊಂಡ್ರೆ ಡಿಪೆಂಡ್ಸ್. ಕಡಿಮೆ ತಿಂತೀರಾ ಅಂದರೆ 1/4 ಕಪ್ಪಷ್ಟು ತೊಗೋಬೋದು. ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳಿ.
ನಾನಿಲ್ಲಿ ಅರ್ಧ ಕಪ್ಪಷ್ಟು ಸೇರಿಸಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಇದು ತೆಳುವಾಗುತ್ತೆ. ಮತ್ತೆ ಇದು ನಮಗೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರಬೇಕು. ಯಾವುದೇ ಇದಕ್ಕೆ ಸಕ್ಕರೆ ಹಾಕಿದ್ರೆ ನಿಮ್ಗೆ ಗೊತ್ತೇ ಇದೆ ತೆಳುವಾಗುತ್ತೆ. ಸಕ್ಕರೆಯಲ್ಲಿ ನೀರಿನ ಅಂಶ ಇರುತ್ತೆ, ತೆಳುವಾಗುತ್ತೆ. ನೋಡಿ ಈಗ ಹಾಲು ಹಿಂಗಿ ಡ್ರೈ ಔಟ್ ಆಗಿತ್ತು. ಇವಾಗ ಸಕ್ಕರೆ ಹಾಕಿದ್ಮೇಲೆ ನಮಗೆ ಮೆತ್ತಗಾಗಿದೆ. ಈಗ ಮತ್ತಷ್ಟು ಸಕ್ಕರೆ ಕರಗಬೇಕು. ಆ ತೆಳುವಾಗಿರೋದೇನಿದೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಬಂದು ಹಲ್ವಾ ಟೆಕ್ಸ್ಚರ್ಗೆ ಬರಬೇಕು. ನಮಗೆ ಸ್ವೀಟ್ಸು ಮಾಡೋದು ಕಷ್ಟ ಅನ್ಕೋತೀವಿ, ಆದರೆ ಈ ಥರ ಸ್ವೀಟ್ಸು ಎಸ್ಪೆಷಲಿ ಕ್ಯಾರೆಟ್ ಹಲ್ವಾ ಮೋಸ್ಟ್ ಕಾಮನ್ ಆಗಿ ಎಲ್ಲರ ಮನೇಲೂ ಮಾಡ್ತಾನೆ ಇರ್ತಾರೆ. ಬಹಳ ಈಸಿಯಾಗಿ ಬೇಗ ಮಾಡೋಂಥದ್ದು ಇದು. ಅಂದರೆ ಸ್ಟೆಪ್ಸ್ ಬಹಳ ಮುಖ್ಯ, ಹಾಗೂ ನಾವು ಕ್ವಾಂಟಿಟಿ ಏನು ಹಾಕ್ತೀವಿ ಅದರ ಮೇಲೆ ಟೇಸ್ಟ್ ಡಿಫರ್ ಆಗುತ್ತೆ. ನೋಡಿ ಎಷ್ಟು ತೆಳುವಾಗಿದೆ. ಈಗ ಸ್ವಲ್ಪ ಸ್ವೀಟ್ಸ್ ಅಂದರೆ ಟೈಮ್ ಕನ್ಸ್ಯೂಮಿಂಗ್, ಯಾಕಂದರೆ ಇಲ್ಲಿ ನಾವು ಬೇರೆ ಥರ ಕುಕ್ಕರ್ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದಕ್ಕಾಗಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಟೈಮ್ ಕೊಡಲೇಬೇಕು. ಸ್ವೀಟ್ ಮಾಡೋವಾಗ ಯಾವುದೇ ಸ್ವೀಟ್ ಡಿಶ್ ಮಾಡಿ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು. ಕ್ಯಾರೆಟ್ ಹಲ್ವಾ ತಯಾರಾಗೋಷ್ಟರಲ್ಲಿ ಇದು ಗಟ್ಟಿಯಾಗಬೇಕು. ಇನ್ನು 3 ರಿಂದ 4 ನಿಮಿಷಗಳ ಕಾಲ ಆಗುತ್ತೆ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ, ಹಾಗೂ ಈ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಶುಗರ್ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ, ಸ್ವಲ್ಪ ಇನ್ನು ಲಿಕ್ವಿಡ್ ಫಾರ್ಮಲ್ಲಿದೆ ಇದು. ಈ ಪಾಯಿಂಟಲ್ಲಿ ಈಗ ಸಪ್ಪೆ ಕೋವಾ, ಸ್ವೀಟ್ಲೆಸ್ ಕೋವಾನ ತೊಗೊಂಡಿದ್ದೀನಿ ನಾನು. ಇದು ಒಂದೊಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ನಮಗೆ ಹಲ್ವಾಗೆ. ಇದು ಆಪ್ಷನಲ್ ಆಗಿ ಸಹ ತೊಗೋಬೋದು, ಇದು ಇಲ್ಲಿರ ಸಹ ಮಾಡ್ಬೋದು. ಆದರೆ ಒಂದು ಸ್ವಲ್ಪ ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಹಬ್ಬಗಳಲ್ಲಿ ಮಾಡಿದಾಗ ಸ್ವಲ್ಪ ವಿಶೇಷವಾಗಿ ಇರಬೇಕು ಅಂದರೆ ರುಚಿನ ಎನ್ಹಾನ್ಸ್ ಮಾಡುತ್ತೆ, ರುಚಿನ ಹೆಚ್ಚಿಸುತ್ತೆ. 1 ಕಪ್ಪಷ್ಟು ಕ್ಯಾರೆಟ್ಗೆ ಸಣ್ಣ 1/4 ಕಪ್ಪಷ್ಟು ಸಪ್ಪೆ ಕೋವಾನ ಸೇರಿಸ್ತಾ ಇದ್ದೀನಿ. ಇದು ಕಡೆಯಲ್ಲಿ ಹಾಕಬೇಕು, ಕೋವಾನ ಫೈನಲ್ ಆಗಿ ಸೇರಿಸ್ಬೇಕು. ಚೆನ್ನಾಗಿ ಕೋವಾ ಮತ್ತು ಕ್ಯಾರೆಟ್ ಜೊತೆಗೆ ಸೇರ್ಕೋಬೇಕು. ಅದು ಚೆನ್ನಾಗಿ ಗಟ್ಟಿ ಇರಬಾರ್ದು. ಫ್ರಿಡ್ಜಲ್ಲಿ ಇದ್ರೆ ಹೊರಗಡೆ ತೆಗೆದಿಟ್ಕೊಳ್ಳಿ ಕೋವಾನ. ಕೋವಾ ಕಂಪ್ಲೀಟಾಗಿ ಕ್ಯಾರೆಟ್ ಜೊತೆಗೆ ಸೇರಿಕೊಂಡಿದೆ. ಈ ಪಾಯಿಂಟಲ್ಲಿ ಈಗ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ತುಪ್ಪದಲ್ಲಿ ಕರೆದಿಟ್ಕೊಂಡಿರೋಂಥ ದ್ರಾಕ್ಷಿ ಹಾಗೂ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಡಿ. ಈ ಟೆಕ್ಸ್ಚರ್ಗಿರಬೇಕು ನೋಡಿ, ಈ ಹದದಲ್ಲಿರಬೇಕು. ಪ್ಯಾನಿಂದ ನೋಡಿ ಕಂಪ್ಲೀಟಾಗಿ ಆಗಿದೆ ಈಗ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಪಿಸ್ತಾ ಗಾರ್ನಿಷ್ಗೆ